ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಾಗ್ಸ್. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಬೇಗ ಬೇಗ ರೆಡಿ ಆಗ್ತಾ ಇದ್ದೀನಿ, ಯಾಕೆಂದರೆ ಊರಿಗೆ ಹೋಗಬೇಕು. ಊರಲ್ಲಿ ದೇವರಿದೆ, ಹಾಗಾಗಿ ಇವತ್ತು ಸಂಡೇ ಬೆಳಗ್ಗೆನೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಮಕ್ಕಳು ಇನ್ನೂ ಮಲ್ಕೊಂಡಿದ್ದಾರೆ. ನಾನು ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಣ ಅಂತ, ಏಕಾದಶಿ ಅಲ್ವಾ, ಹಾಗಾಗಿ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೆನ್ನೆನೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಈಗ ಪೂಜೆಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಊರಿಗೂ ಕೂಡ ಆಲ್ಮೋಸ್ಟು ಪ್ಯಾಕ್ ಆಗಿದೆ, ಇನ್ನೂ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡೋಣ ಅಂತೇಳ್ಬಿಟ್ಟು ಈಗ ಮೊದಲು ಮಗಳಿದ್ದಳು ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಊರಿಗೆ ನನಗೂ ಮಕ್ಕಳಿಗೆಲ್ಲ ಔಟ್ಫಿಟ್ ಎಲ್ಲ ರೆಡಿಯಾಗಿದೆ. ಆಲ್ರೆಡಿ ಬ್ಯಾಗುಗಳು ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನೈಟೇ ಸ್ವಲ್ಪ ಶಾಪಿಂಗ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗಳಿಗೆ ಉಟ್ಕೋದ್ಲು ಮತ್ತು ನಾಮಕರಣ ಕೂಡ ಮುಗಿಸ್ಕೊಬಿಡೋಣ. ಈಗ ದೇವ್ರು ಆಗ್ತಾಯಿದೆ ಏಕಾದಶಿಲಿ ನಮ್ಮೂರಲ್ಲಿ ಪ್ರತಿ ವರ್ಷ ದೇವ್ರು ಮಾಡ್ತಾರೆ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಗೊತ್ತಿರುತ್ತೆ, ನಾನು ಪ್ರತಿ ವರ್ಷ ಕೂಡ ಶೇರ್ ಮಾಡ್ಕೊತೀನಿ ವೀಡಿಯೋಸ್ ಎಲ್ಲ. ಹಾಗಾಗಿ ಅವಳಿಗಾಗೆ ನಾಮಕರಣ ಮಾಡಿ ಉಟ್ಕೋದ್ಲು ಕೂಡ ತೆಗೆಸ್ಬಿಡೋಣ ಅಂತೇಳ್ಬಿಟ್ಟು ಸಡನ್ನಾಗೆ ಪ್ಲ್ಯಾನ್ ಮಾಡೀವಿ. ನಾವು ಶ್ರಾವಣಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಬೇಡ ಮತ್ತು ಅವಾಗೆಲ್ಲ ಯಾಕೆ ಇವಾಗೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ದೇವ್ರು ಆಗ್ತಾ ಇದೆಯಲ್ಲ ಹೇಗೂ ಅಂತೇಳ್ಬಿಟ್ಟು ಸಡನ್ನಾಗೆ ಪ್ಲ್ಯಾನ್ ಮಾಡೀವಿ. ಹಾಗಾಗಿ ಊರಿಗೆಲ್ಲ ಏನು ಬೇಕು ಅಂತ ಒಂದು ಲಿಸ್ಟೆಲ್ಲ ಮಾಡಿಕೊಂಡು ಅದನ್ನೆಲ್ಲ ತೊಗೊಂಡು ಹೊರಟ್ವಿ. ಅಂದರೆ ಹೂವು, ಈ ಥರದ ಹಣ್ಣು, ಈ ಥರದ್ದೆಲ್ಲ ಸ್ವಲ್ಪ ಇಲ್ಲಿಂದನೇ ತೊಗೊಂಡು ಹೋಗ್ತೀವಿ. ಅಲ್ಲಿ ಅತ್ತೆ ಏನು ಬೇಕಲ್ಲ ಅವ್ರು ತೊಗೊಬಂದಿರ್ತಾರೆ. ಅವರು ಅದು ಬಿಟ್ಟು ಬಟ್ಟೆ ಈ ಥರದ್ದೆಲ್ಲ ಏನು ಹೇಳ್ತಾರೆ ಅದನ್ನು ಎಲ್ಲ ಇಲ್ಲಿ ತೊಗೊಬಂದು ಇಟ್ಕೊಂಡಿದ್ದೆ. ಎಲ್ಲ ಶನಿವಾರನೇ ಎಲ್ಲನೂ ಸ್ವಲ್ಪ ಶಾಪಿಂಗ್ ಮಾಡ್ಕೊಬಂದು ಇಟ್ಟಿದ್ದೆ. ಹಾಗೆ ಅಮ್ಮ ಕೂಡ ಅಮೌಂಟ್ ಹಾಕಿದ್ರು ಬಟ್ಟೆ ಅಲ್ಲೇ ತೊಗೊಬಾ ಅಂತೇಳ್ಬಿಟ್ಟು. ಹಾಗಾಗಿ ಬಟ್ಟೆ ಕೂಡ ಎಲ್ಲ ಬಂದಿದ್ದೆ. ಅಂದರೆ ಅಮ್ಮ ಮಡ್ಲಕ್ಕೆಲ್ಲ ಕಟ್ಟಬೇಕಲ್ಲ, ಬಟ್ಟೆ ಎಲ್ಲ ಕೊಡಿಸ್ತಾರೆ ಅವರೇ. ಹಾಗಾಗಿ ನನಗೂ ಮಕ್ಳಿಗೆ ಎಲ್ಲರೂ ಕೂಡ ಹಸ್ಬೆಂಡು ಕೊಡಿಸಿದ್ರು, ಅಮ್ಮ ಕೂಡ ಅಮೌಂಟ್ ಹಾಕಿದ್ರು. ಹಾಗಾಗಿ ನಾನು ಎಲ್ಲ ಮೊದಲೇ ಸೀರೆ ಎಲ್ಲ ತೊಗೊಂಡು ಮಕ್ಳಿಗೂ ನನಗೂ ಎಲ್ಲ ಮ್ಯಾಚಿಂಗ್ ಮಾಡ್ಕೊಂಡಿದ್ದೆ. ಮುಂದೆ ಆಗಿ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈಗ ಶನಿವಾರ ಸಂಜೆ ನನಗೆ ಪೂಜೆ ಎಲ್ಲ ಮಾಡೋದಕ್ಕಾಗಲಿಲ್ಲ, ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ. ಈಗ ಭಾನುವಾರ ಬೆಳಗ್ಗೆನೇ ಎದ್ಬಿಟ್ಟು ನಾನು ಮೊದಲು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಟಿಫನ್ ಎಲ್ಲ ಏನೂ ಮಾಡೋದಿಲ್ಲ, ಡೈರೆಕ್ಟ್ ಊರಿಗೆ ಹೋಗ್ತೀವಿ ತಿಂಡಿಗೆಲ್ಲ. ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೊರಡೋದೆ. 6 ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಮಕ್ಕಳು ಎಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಎದ್ದೋಳಿಸಿ ರೆಡಿ ಮಾಡಿ ಎಲ್ಲ ಹೊರಡೋದ್ರಲ್ಲಿ 7 ಗಂಟೆ ಆಯಿತು. 6:45 7 ಗಂಟೆಗೆಲ್ಲ ಮನೆ ಬಿಟ್ವಿ ನಾವು. ಹಾಗೆ ಸರಿ ನನ್ನ ಮಗಳು ಚಿಕ್ಕವಳಿಗೊಬ್ಳಿಗೆ ಮುಡಿ ತೆಗಿಸ್ತಾ ಇರೋದು, ಹಾಗಾಗಿ ಅವಳಿಗೆ ಹೊಸ ಬಟ್ಟೆ ಈ ಥರದ್ದೆಲ್ಲ ಏನೇನು ಬೇಕು ಎಲ್ಲನೂ ತೊಗೊಂಡು ಹಾಗೆ 2 ದಿನ ಆಗುತ್ತೆ ನಮ್ಮೂರಲ್ಲಿ. ಇದು ಏಕಾದಶಿ ಜಾತ್ರೆ ಬಂದು 2 ದಿನ ಇರುತ್ತೆ. ಮೊದಲು ಬಂದು ಮೂರಲ್ಲಿ ನಮ್ಮ ಮನೆ ದೇವರಾದಂಥ ರಂಗನಾಥಸ್ವಾಮಿ, ಹಾಗೆ ಕಾಟಂಲಿಂಗ ಅಂತ ಒಂದು ದೇವರಿದೆ, ಹಾಗೆ ಶನಿ ಮಹಾತ್ಮ ಸ್ವಾಮಿ ಇದೆ. 3ಕ್ಕೂ ಕೂಡ ಆರತಿ ಮಾಡ್ತಾರೆ. 2ನೇ ದಿನ ಕೂಡ ಅಷ್ಟೇ ಊರಲ್ಲಿ ಗ್ರಾಮ ದೇವತೆ ಅಂದರೆ ಹೆಣ್ಣು ದೇವ್ರಿಗೆ ಮಾಡ್ತಾರೆ. 2ನೇ ದಿನ ಗ್ರಾಮ ದೇವತೆ ಅಂಕಲಮ್ಮ ತಾಯಿ, ಹಾಗೆ ಕೊಲ್ಲಾಪುರದ ಮತ್ತು ದಂಡಿನ ಮಾರಮ್ಮ ಅಂತ 3 ದೇವ್ರಿಗೆ ಮಂಗಳವಾರ ಆರತಿ ಮಾಡ್ತಾರೆ. ಹಾಗಾಗಿ ಆರತಿಗೆ ಹೂವು ಎಲ್ಲ ಬೇಕಲ್ವ, ಎಲ್ಲ ಕೂಡ ಅಷ್ಟೇ ತೊಗೊಂಡು ಎಲ್ಲನೂ ರೆಡಿ ಮಾಡ್ಕೊಂಡು ಇಲ್ಲಿಂದನೇ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಪ್ರತಿ ವರ್ಷ ಕೂಡ ಮಾಡ್ತಾರೆ. ಲಾಸ್ಟ್ ಇಯರು ಮಾಡಿರಲಿಲ್ಲ, ಅಂದರೆ ಕೆಲವೊಂದು ಟೈಮ್ ಏನಾದರೂ ಸಿಚುವೇಶನ್ ನೋಡ್ಕೊಂಡು ಕೆಲವೊಂದು ವರ್ಷ ಮಾಡೋದಿಲ್ಲ ಅಷ್ಟೇ, ಇಲ್ಲಾಂದರೆ ಪ್ರತಿ ವರ್ಷ ಕೂಡ ಆಗುತ್ತೆ. ನಮ್ಮ ಹಸ್ಬೆಂಡ್ ಊರಲ್ಲಂತೂ ತುಂಬಾ ದೇವ್ರು ಮಾಡ್ತಾನೆ ಇರ್ತಾರೆ. ನಾನಂತೂ ವೀಡಿಯೋಸಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ, ಕೆಲವೊಬ್ಬರೆಲ್ಲ ನೋಡಿದರೆ ಗೊತ್ತಿರುತ್ತೆ. ಹಾಗಾಗಿ ನಾವು ಈ ಸರಿ ಮಗಳಿಗೆ ಮುಡಿನೂ ಕೂಡ ತೆಗಿಸ್ಬಿಡೋಣ ಇವಾಗೆ ಅಂತೇಳ್ಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಇಲ್ಲಿಂದ ಎಲ್ಲ ಪ್ಯಾಕ್ ಆಗಿದೆ ಅಲ್ವಾ, ಇನ್ನೇನು ಊರಿಗೆ ಹೋಗಿ ಇವತ್ತು ಅಲ್ಲಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟು ಸೋಮವಾರನೇ ಇರುತ್ತೆ ಬೆಳಗ್ಗೆ. ಹಾಗೆ ಸೋಮವಾರ ಸಂಜೆ ಮನೆ ದೇವರಾದಂಥ ರಂಗನಾಥಸ್ವಾಮಿ ದೇವಸ್ಥಾನ ಏನಿದೆಯಲ್ವ ಅಲ್ಲಿ ಅಂತಿ ಕೂಡ ಇರುತ್ತೆ. ಎಲ್ಲನೂ ವೀಡಿಯೋಸ್ನ ಶೇರ್ ಮಾಡ್ಕೊತೀನಿ, ಮಿಸ್ ಮಾಡದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಊರವರು ಯಾರೆಲ್ಲ ವೀಡಿಯೋಸ್ನ ನೋಡ್ತೀರಾ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ, ಒಂದು ಹಾರ್ಟ್ ಆದರೂ ಕಮೆಂಟಲ್ಲಿ ಹಾಕಿ, ಆಗ ನನಗೆ ಗೊತ್ತಾಗುತ್ತೆ ಯಾರೆಲ್ಲ ವೀಡಿಯೋಸ್ನ ನೋಡ್ತೀರಾ ಅಂತ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡೆ, ದೀಪ ಎಲ್ಲ ಹಚ್ಚಿ ಮಕ್ಕಳಿನ್ನೂ ಮಲಗಿದ್ದಾರೆ, ಅವ್ರನ್ನ ಆಮೇಲೆ ಎದ್ದೋಳ್ಸೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಕೂಡ ಮಲಗಿದ್ದಾರೆ. ನಾನು ಮೊದಲೆಲ್ಲ ಕೆಲಸ ಮುಗಿಸ್ಕೊಬಿಟ್ರೆ ಅವ್ರು ಎದ್ದು ರೆಡಿ ಆಗೋಷ್ಟರಲ್ಲಿ ಮತ್ತೇನೇನೆಲ್ಲ ಅಂದರೆ ಕೆಲವೊಂದು ಎಷ್ಟೇ ಎತ್ತಿಟ್ಕೊಂಡ್ರು ಕೂಡ ಕೆಲವೊಂದು ಐಟಮ್ನ ಮಿಸ್ ಮಾಡಿಬಿಡ್ತೀವಿ. ಹಾಗಾಗಿ ಮಕ್ಕಳಿರೋ ಮನೇಲಿ ಪ್ಯಾಕ್ ಮಾಡೋದೆಲ್ಲ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಿಧಾನಕ್ಕೆ ನಾನು ಆಮೇಲೆ ಪ್ಯಾಕ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಅವ್ರು ಇನ್ನೂ ಮಲಗಿದ್ದಾರೆ.
ಹಾಗೆ ನಾವು ಯಲಹಂಕ ಹೋಗಬೇಕು. ಅಲ್ಲಿ ತಾತ ಇದ್ದಾರೆ, ಆಂಟಿ ಮತ್ತು ಅಜ್ಜಿ ಎಲ್ಲ ಬರ್ತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಊರಿಗೆ ಹೋಗಿ ಅಲ್ಲಿ ನನ್ನ ನಾದಿನಿ ಅವ್ರವ್ರಿಗೆ ಅವ್ರನ್ನೆಲ್ಲ ಬಿಟ್ಟು ಮತ್ತು ನಮ್ಮೂರಿಗೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಅಂದರೆ ನಾನು ಪಾಟಲ್ಲೇನು ಗಿಡಗಳು ಹಾಕಿದ್ದೀನಲ್ವ, ಅಲ್ಲಿ ನೋಡಿ ಇದು ಹೂ ಬಿಟ್ಟಿತ್ತು, ಕಿತ್ಕೊಂಡೇ ಇರಲಿಲ್ಲ. ಹಾಗಾಗಿ ಅದನ್ನು ಕೂಡ ಎಲ್ಲ ಕಿತ್ಕೊಂಡೆ. ಗುಲಾಬಿ ಹೂವು ತುಂಬಾ ಚೆನ್ನಾಗಿತ್ತು, ಅದನ್ನು ಎಲ್ಲ ತೊಗೊಂಡು ಬಂದೆ. ಈಗ ನೋಡಿ ಮಗಳನ್ನ ಕೂಡ ರೆಡಿ ಮಾಡಿದ್ದೀನಿ. ಪಾಪ ನಿದ್ದೆಲ್ಲೇ ಇದ್ಲು ಅವಳನ್ನ ಹಾಗೆ ಎದ್ದೊಳಿಸ್ಬಿಟ್ಟು ಅವಳನ್ನು ಕೂಡ ಕರ್ಕೊತಾ ಇದ್ದೀನಿ. ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸಿಲ್ಲ, ಯಾಕೆಂದರೆ ಬೆಳಗ್ಗೆನೇ ಹೋಗ್ತಾ ಇದ್ದೀವಲ್ಲ. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಆಯ್ತು. ಈಗ ಕಾರ್ಗೆಲ್ಲ ತೊಗೊಂಡು ಹೋದ್ವಿ. ಕೀರ್ತಿ ಕೂಡ ಅಷ್ಟೇ ಇದೊಂದು ಡ್ರೆಸ್ ಹಾಕಿ ಮುಖ ತೋರಿಸ್ಬಿಟ್ಟು ಓಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ವಿ. ಪಾಪ ಬೆಳಗ್ಗೆನೇ ಎದ್ದೊಳಿಸಿದ್ದೀವಿ. ಮಕ್ಕಳಿಗೆ 6:30ಗೆ ಡೈಲಿ ಎದ್ದೊಳ್ತಾರೆ, ಬಟ್ ಮನೆಯಲ್ಲೇ ಇರೋದಕ್ಕೂ ಹೊರಗಡೆ ರೆಡಿಯಾಗಿ ಹೋಗೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಲ್ವಾ. ಹಾಗಾಗಿ ಚಿಕ್ಕವಳಿಗಿನ್ನೂ ನಿದ್ದೆನೇ ಇತ್ತು, ಪಾಪ ಸಪ್ಪಗಿದ್ಲು. ಈಗ ಹೊರಟು ಹೋಗ್ತಾ ಇದ್ದೀವಿ. ಇನ್ನೂ ಬೇಗನೆ ಬಿಡಬೇಕಿತ್ತು ನಾವು ಮನೆ, ಬಟ್ ಸ್ವಲ್ಪ ಲೇಟ್ ಆಗೋಯಿತು. ಇಷ್ಟೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಕೂಡ ವಾಟರ್ ಬಾಟಲ್ ಎಲ್ಲ ಮರ್ತೋಗಿದೆ. ಮತ್ತೆ ಹೋಗ್ಬಿಟ್ಟು ಕಾರಿಂದ ಇಳಿದು ಬಂದು ಹಸ್ಬೆಂಡ್ಗೆ ಹೇಳಿ ಬಾಟಲ್ ಬಿಟ್ಟಿದ್ದೀನಿ ಅಂತ ಮತ್ತೆ ಬಂದು ಬಾಟಲ್ನ ತೊಗೊಂಡೋಗಿ. ಆ ರೀತಿ ಎಷ್ಟೇ ಪ್ಯಾಕ್ ಮಾಡಿಕೊಂಡು ಕೆಲವೊಂದು ಐಟಮ್ ಮಿಸ್ ಮಾಡಿಬಿಡ್ತೀವಿ. ಚಿಕ್ಕ ಅಲ್ಲಡಲ್ಲಿ ಅಲ್ಲಿ ಯಾರು ಅವರಮ್ಮ ಋತ್ವಿ, ಅವಳಿತೆ ಋತ್ವಿ. ಹಾಯ್ ಮಾಡಪ್ಪ, ಹಾಯ್ 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 ಮಾಡು ಮಗಳು. ಹೆಂಗೆ ಹಾಯ್ ಮಾಡೋದು? ಹಾಯ್ ಮಾಡು. ನಾವು ನಮ್ಮ ಮನೆಯಿಂದ ಇಲ್ಲಿ ಯಲಹಂಕದಾಗ ಬಂದ್ವಿ. ಆಂಟಿ ಮನೆಗೆ ಬಂದುಬಿಟ್ಟು ಇಲ್ಲಿ ನನ್ನ ನಾದಿನಿಯವರ ಅಜ್ಜಿ ತಾತ ಅಂದರೆ ಅತ್ತೆ ಮಾವ ಇವರು ಆಂಟಿ ಮತ್ತು ಎಲ್ಲ ಬರ್ತೀವಿ ಅಂದರು ಊರಿಗೆ. ಹಾಗಾಗಿ ಇವ್ರನ್ನ ಕರ್ಕೊಂಡು ಹಾಗೆ ಆಂಟಿ ಕಾಫಿ ಮಾಡಿದರು. ಕಾಫಿ ಕುಟ್ಕೊಂಡು ಹೊರಟ್ವಿ. ಇಲ್ಲೂ ಪಾಪ ಲೇಟೇ ಆಯ್ತು, ಇವರು ಬೇಗ ರೆಡಿಯಾಗಿ ಕೂತಿದ್ರು. ನಾವು ಬರೋ ಸ್ವಲ್ಪ ಲೇಟೇ ಆಗೋಯ್ತು ಇಲ್ಲಿಗೆ. ಇಲ್ಲಿ ಬಂದು ಕಾಫಿ ಕುಟ್ಕೊಂಡು ಮತ್ತು ಅವ್ರದ್ದು ಸ್ವಲ್ಪ ಎಲ್ಲ ಲಗೇಜ್ ಇತ್ತಲ್ಲ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಬ್ಯಾಗೆಲ್ಲ ಇಟ್ಕೊಂಡು ಮತ್ತೆ ಇಲ್ಲಿಂದ ಹೊರಟ್ವಿ. ಅಂದರೆ ಟಿಫನ್ಗೆಲ್ಲ ಅಲ್ಲಿಗೆ ಹೋಗೋಣ, ಒಂದು 9:30-10 ಗಂಟೆ ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ಲೇಟೇ ಆಯಿತು. ಒಂದು 7:30ಗೇನೋ ಬಿಟ್ವಿ ಯಲಹಂಕದಲ್ಲಿ. ನಮ್ಮ ಮನೆಯವರು ಹೇಳ್ತಾಯಿದ್ರು ಕಾರ್ ತೊಗೊಳೋದಿರಲಿ, ಲಗೇಜ್ ಅಂತೂ ತುಂಬೋದೇ ಆಗುತ್ತೆ, ಲಗೇಜ್ ಇಡೋದು ತೆಗಿಯೋದೇ ಆಗುತ್ತೊಂದು ಕೆಲಸ ಅಂತ. ಎಷ್ಟು ಬ್ಯಾಗು ಪ್ಯಾಕ್ ಆಗುತ್ತೆ ಅಂದರೆ ಅದರಲ್ಲಿ ಈಗ ನಾವು ಹುಡುಗರ ಬಟ್ಟೆಗಳು ಎಲ್ಲ ಆದಷ್ಟು ಕಡಿಮೆ ತೊಗೊಂಡೋಗೋಣ ಅಂದರೂ ಕೂಡ ಲಗೇಜ್ ಅದೇ ಆಗಿಬಿಡುತ್ತೆ. ಈಗ ಇಲ್ಲೂ ಕೂಡ ಎಲ್ಲ ಹೊರಟಿದ್ವಲ್ಲ, ಆಂಟಿನೂ ಸ್ವಲ್ಪ ಹೂವು ಎಲ್ಲ ಕಟ್ಟಿಟ್ಟಿದ್ರು. ಮುಡ್ಕೊಂಡು ಬಂದ್ವಿ ಊರಿಗೆ. ಬಂದು ಇಲ್ಲಿ ನನ್ನ ಅದನ್ನಿ ಟಿಫನ್ ಎಲ್ಲ ಮಾಡಿದರು, ಉಪ್ಪಿಟ್ಟು ಬೋಂಡ ಎಲ್ಲ ಮಾಡಿದರು. ಇಲ್ಲಿ ಬಂದು ಟಿಫನ್ ಎಲ್ಲ ತಿಂದ್ಕೊಂಡು ಇಲ್ಲಿಂದ ಹೊರಟ್ವಿ. ನನ್ನ ಮಗಳಿಗೆ ಚಿಕ್ಕವಳಿಗೆ ಹುಷಾರು ಬೇರೆ ಇರಲಿಲ್ಲ, ಪಾಪ ಜ್ವರ ಬಂದಿತ್ತು ಅವಳಿಗೆ. ಸದ್ಯ ಹೆಂಗೋ ಸ್ವಲ್ಪ ಹುಷಾರಾದರೆ ಸಾಕಪ್ಪ ಅಂತ ನನಗೆ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು. ಅವಳಿಗೆ ಗುರುವಾರ ಸ್ಟಾರ್ಟ್ ಆಯಿತು, ಶುಕ್ರವಾರ ಶಾಪ್ಗೆಲ್ಲ ಕರ್ಕೊಂಡೋಗಿ ಬಂದ್ವಿ. ಶನಿವಾರ 1 ಡೇ ಇತ್ತು, ಭಾನುವಾರ ಫುಲ್ ಕಂಪ್ಲೀಟ್ ಆಯಿತು. ಅದೇ ಒಂದು ಖುಷಿನ ಮನೆಯವ್ರಿಗೆ ಏನು ಶಾಪಿಂಗ್ ಮಾಡೋಕ್ಕೂ ಬಟ್ಟೆ ಏನು ತೊಗೊಳಕ್ಕೂ ಅವ್ರಿಗೆ ಮನಸ್ಸಿಲ್ಲ. ಮೊದಲು ಅವಳು ಹುಷಾರಾದರೆ ಸಾಕು, ಆಮೇಲೆ ಎಲ್ಲ ತೊಗೊಳ್ಳೋಣ ಅಂತ ಅವ್ರಿಗೆ ಅದೇ ಟೆನ್ಷನ್ನು. ಸರಿ ಅಂತೇಳ್ಬಿಟ್ಟು ಅವಳು ಪಾಪ ಆರಾಮಾದ್ಲು. ಈಗ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಆಂಟಿ ಮನೆ ಹತ್ರ ಬಂದ್ವಿ. ಅಂದರೆ ನಮ್ಮ ಅತ್ತೆ ಅವ್ರ ತಂಗಿ ಕೂಡ ಅಲ್ಲೇ ಇದ್ದಾರೆ. ಅಲ್ಲಿಗೆ ಬಂದು ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಟಿಫನ್ ಮಾಡಿ ಅಂದರು, ಬೇಡ ತಿಂದಿ ಅಂತ ಹೇಳ್ಬಿಟ್ಟು. ಅಲ್ಲೂ ಕೂಡ ಮಾರಮ್ಮ ಇದೆ, ನೆಕ್ಸ್ಟು ಮಂಗಳವಾರ ಅಲ್ಲೂ ಕೂಡ ಮಾರಮ್ಮ ಇದೆ. ಹಾಗಾಗಿ ಅವರು ಕೂಡ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು. ಅಲ್ಲಿ ಬಂದು ಮಾತಾಡಿಸ್ಕೊಂಡು ಅಲ್ಲಿಂದ ಕೂಡ ಹೊರಟ್ವಿ. ನಾವು ನಾಮಕರಣ ಮುಡಿ ಎಲ್ಲ ಮಾಡ್ತಾ ಇದ್ವಲ್ಲ, ಅವ್ರನ್ನೂ ಕೂಡ ಬನ್ನಿ ಅಂತ ಹೇಳೋದಕ್ಕೆ ಹೋಗಿ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಇಲ್ಲಿಂದ ಕೂಡ ಹೊರಟ್ವಿ. ಆಮೇಲೆ ಓದ್ತಿದ್ದೀನ ಅಲ್ಲೆಲ್ಲ ಮುಗಿಸ್ಕೊಂಡು ಮಧುಗಿರಿಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 1-1:30-2 ಗಂಟೆ ಆಯಿತು. ನೋಡಿ ಆಲ್ರೆಡಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿರುತ್ತಲ್ಲ ಊರು. ನೈಟ್ ಅಂತೂ ನಮ್ಮ ಊರು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಮುಂದೆ ಹಾಗೆ ವೀಡಿಯೋಸಲ್ಲೆಲ್ಲ ತೋರಿಸ್ತೀನಿ. ಹಾಗೆ ಮಗಳಿಗೆ ಅಂದರೆ ಹೆಸರು ಅಲ್ಲೇ ಇಡೋದು ಅಲ್ವಾ, ಹಾಗಾಗಿ ಬೂಂದಿನ ತರಿಸಿದ್ವಿ ರೆಡಿನೇ. ತಮ್ಮ ತಂದುಕೊಟ್ಟು ಹೋದ, ಅವ್ನಿಗೆ ಹೇಳಿದ್ವಿ ಮಧುಗಿರಿಲಿ ಆರ್ಡ್ರ್ ಕೊಡೋದಕ್ಕೆ, ಕೊಟ್ಟಿದ್ದ. ಒಂದು 5 kg ಲಾಡು ತರಿಸ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ಅಂದರೆ ಅಲ್ಲಿ ನಾಮಕರಣ ಮಾಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಯಾರು ಇರ್ತಾರಲ್ವ ಅವ್ರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು
ನಾನು ಹಸ್ಬೆಂಡೇ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಯಿತು. ನೈಟ್ ಅಡುಗೆ ಅಂದರೆ ಅತ್ತೆನೇ ಅಡುಗೆ ಎಲ್ಲ ಮಾಡಿಟ್ಟಿದ್ರಲ್ಲ, ಊಟ ಕೂಡ ಎಲ್ಲ ಆಯಿತು. ಅವ್ರಿಗೂ ಕೂಡ ಪಾಪ ಕೆಲಸ ಎಲ್ಲ ಮಾಡಿ ಸಾಕಾಗಿತ್ತು, ಅವರು ಮಲ್ಕೊಬಿಟ್ರು ಅತ್ತೆ ಬೇಗ. ಹಾಗಾಗಿ ನಾನೀಗ ಇವು ಪ್ಯಾಕ್ ಎಲ್ಲ ಮಾಡಿಬಿಟ್ಟು, ಮಕ್ಕಳೆಲ್ಲ ಮಲ್ಗೋದು ನಿಧಾನ ಅಲ್ವಾ, ಹಾಗಾಗಿ ಪ್ಯಾಕ್ ಎಲ್ಲ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ವಿ. ಚಿಕ್ಕವಳಂತೂ ಯಾರ ಹತ್ರನೂ ಹೋಗೋದಿಲ್ಲ, ನಾನೇ ಇರಬೇಕು, ತುಂಬಾ ಆಟ ಮಾಡ್ತಾಳೆ. ಊರಿಗೆ ಹೋಗ್ಬಿಟ್ರಂತೂ ನಾನೇ ಎತ್ಕೋಬೇಕು, ಇಲ್ಲ ಹಸ್ಬೆಂಡ್ ಎತ್ಕೋಬೇಕು. ಅತ್ತೆ ಮಾವ ಅಂತ ಯಾರ ಹತ್ರನೂ ಹೋಗೋದಿಲ್ಲ, ತುಂಬಾ ಆಟ ಮಾಡ್ತಾಳೆ ಅವಳಂತೂ. ಈಗ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ಬಿಟ್ಟು ನೋಡಿ ಎಲ್ಲ ಹೊರಗಡೆದೆಲ್ಲ ಸಾರಿಸ್ಬಿಟ್ಟು ಈ ರೀತಿ ರಂಗೋಲಿ ಹಾಕಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ನನಗೆ. ಊರಿಗೆ ಹೋದಾಗ ಆಲ್ಮೋಸ್ಟು ನಾನೇ ಹಾಕ್ತೀನಿ. ನನಗೆ ಎಳೆ ರಂಗೋಲಿ ಬರೋದಿಲ್ಲ, ಈ ರೀತಿ ಚುಕ್ಕಿ ರಂಗೋಲಿ ಹಾಕ್ತೀನಿ. ಈ ಥರ ಬಾರ್ಡ್ರ್ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕಿದ್ದೆ ಬೆಳಗ್ಗೆನೇ. ತುಂಬಾ ಚೆನ್ನಾಗಿತ್ತು. ಹಾಗೆ ಮೋಡ, ಊರಲ್ಲಿ ಫುಲ್ಲು ಮೋಡ ಇತ್ತು, ಬಿಸಿಲು, ಮಳೆ ಏನು ಬರಲಿಲ್ಲ, ಫುಲ್ಲು ಮೋಡದ ಥರ ಇತ್ತು ವಾತಾವರಣ. ಹಾಗಾಗಿ ಸ್ವಲ್ಪ ಮಗಳು ಎದ್ದೊಳೋದ್ರಲ್ಲಿ ಸ್ವಲ್ಪ ಮನೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎದ್ದು ಬಾಗಿಲಿಗೆ ರಂಗೋಲಿ ಎಲ್ಲ ಹಾಕಿ ಹೊಸ್ಲೆಲ್ಲ ತೊಳೆದು ಎಲ್ಲವೂ ಎಲ್ಲ ಇಟ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಅಂದರೆ ಹಸು ಇದ್ದಿತ್ತು, ಕರು ಒಂದು 10 days ಆಗಿತ್ತು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಹೋಗ್ತಾ ಬರ್ತಾ ಕರುನ್ನ ನೋಡೋದೇ ಒಂದು ಖುಷಿ ನಮಗೆ ಒಂಥರ. ಹಾಗೆ ಬಾಗಿಲಿಗೆ ತೋರಣ ಎಲ್ಲ ಹಾಕ್ಬಿಟ್ಟು ಹೂವೆಲ್ಲ ಇಟ್ಟು ಬಾಗಿಲಿಗೂ ಕೂಡ ಅಷ್ಟೇ ಅರ್ಶಿನ ಇಟ್ಟು ಎಲ್ಲ ರೆಡಿ ಮಾಡಿ ಈಗ ಇನ್ನು ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ನೈಟೇ ಮನೆಯೆಲ್ಲ ಅಂದರೆ ಸಾರಿಸೋದೆಲ್ಲ ಮುಗ್ದಿತ್ತಲ್ವ. ಬೆಳಗ್ಗೆ ಎದ್ಬಿಟ್ಟು ಅತ್ತೆ ಸ್ನಾನ ಮಾಡಿ ಅವರು ಆರತಿಗೆಲ್ಲ ಅವರು ರೆಡಿ ಮಾಡ್ಕೊತಾರೆ. ಈಗ ನಾನು ಸ್ನಾನ ಮಾಡಿಕೊಂಡು ನಾನು ಸ್ವಲ್ಪ ಇದೇನು ಕೆಲಸ ಇತ್ತಲ್ವ, ಕಸ ಗುಡಿಸೋದಿದ್ದೆಲ್ಲ ನಾನು ಮಾಡಿಕೊಂಡೆ. ಅಡುಗೆ ಕೆಲಸ ಎಲ್ಲನೂ ಮಾಡಿ ಮುಗಿಸ್ಕೊಂಡ್ವಿ. ಹಾಗೆ ನೆಕ್ಸ್ಟು ನನ್ನ ನಾದಿನಿ ಆಂಟಿ ಅವರೆಲ್ಲ ಸ್ವಲ್ಪ ಲೇಟಾಗೆ ಬಂದರು. ನೆಕ್ಸ್ಟ್ ಡೇ ಅವರೂರಲ್ಲೂ ಕೂಡ ಆರತಿ ಇತ್ತಲ್ವ, ಹಾಗಾಗಿ ಅಲ್ಲಿ ಕೆಲಸ ಏನಿತ್ತಲ್ವ ಅದನ್ನೆಲ್ಲ ಮುಗಿಸ್ಕೊಂಡು ಬಂದರು. ಹಾಗೆ ನಮ್ಮ ಅಮ್ಮ ಮತ್ತು ದೊಡ್ಡಮ್ಮ, ನಮ್ಮ ಆಂಟಿ ಮಕ್ಕಳು ಎಲ್ಲ ಕೂಡ ಬಂದಿದ್ದರು. ಹಾಗೆ ನಾನು ಮಧ್ಯದಲ್ಲಿ ವೀಡಿಯೋಸೇ ಮಾಡೋದಕ್ಕೂ ಹೋಗಿಲ್ಲ, ನೋಡೇ ಇಲ್ಲ ನಾನು ಫೋನು, ಏಕೆಂದರೆ ಅಷ್ಟು ಬ್ಯುಸಿ ಇದ್ವಿ, ಕೆಲಸ ಜಾಸ್ತಿ ಇತ್ತು. ಅಡುಗೆ ಪಾಯಸ, ಅನ್ನ ಸಾಂಬಾರು, ಹೆಸರುಬೇಳೆ, ಚಿತ್ರಾನ್ನ ಎಲ್ಲನೂ ಮಾಡಿದ್ವಿ. ಮಾಡಿ ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪೂಜೆ ಕೂಡ ಎಲ್ಲ ಮುಗಿಸ್ದೆ. ಅಂದರೆ ಸೋಮವಾರ ಮಧ್ಯಾಹ್ನ, ಅಂದರೆ ಬೆಳಗ್ಗೆನೇ ಆರತಿ ಎಲ್ಲ ಮಾಡಬೇಕು, ಮಧ್ಯಾಹ್ನ ಆರತಿ ಓಡಿಸೋದು. ಮೊದಲು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆರತಿನ ರೆಡಿ ಮಾಡ್ಕೊಂಡ್ವಿ. ಈಗ ಅತ್ತೆ ಆರತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಹಾಗೆ ದೇವಸ್ಥಾನಕ್ಕೆ ಏನೆಲ್ಲ ಬೇಕಲ್ವ ತೊಗೊಂಡೋಗೋದಕ್ಕೆ ಅದನ್ನು ಕೂಡ ಅಷ್ಟೇ ಒಂದು ಸೈಡ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಯಾಕೆಂದರೆ ಮತ್ತೆ ಮರ್ತೋದ್ರಾಯ್ತು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೇಳಿಬಿಟ್ಟು ಏನೇನು ಹೇಳ್ತಾರೆ ಎಲ್ಲನೂ ಕೂಡ ಅಷ್ಟೇ ಬ್ಯಾಗುಗಳಿಗೆ ಪ್ಯಾಕ್ ಮಾಡಿಬಿಟ್ಟು ಎಲ್ಲನೂ ಎತ್ತಿಟ್ಕೊಂಡಿದ್ದೀವಿ. ಇದು ನನ್ನ ಮಗಳೇನೋ ವಿಡಿಯೋ ಮಾಡಿದ್ದಾಳೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಈಗ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ, ನಾನು ಇಲ್ಲೆಲ್ಲ ವೀಡಿಯೋಸ್ ಮಾಡಿಕೊಂಡು ಇಲ್ಲ, ಯಾಕೆಂದರೆ ಟೈಮೇ ಇರಲಿಲ್ಲ ನನಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳುವಷ್ಟು. ಹಾಗೆ ದೇವಸ್ಥಾನಕ್ಕೆ ಮುಡಿ ತಗ್ಸೋಕ್ಕೆ ಏನೇನು ಬೇಕು ಅಂತ ಹೇಳಿದರು ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಅತ್ತೆ ಅಂದರೆ ನಮ್ಮ ಮನೆ ಹತ್ರ ಕಳಸ ಬಂದಾಗ ಅಲ್ಲಿ ಪೂಜೆ ಮಾಡಬೇಕು, ಗಡ್ಗಂಬಕ್ಕೂ ಮತ್ತು ಕಳಸಕ್ಕೆ, ಅದಕ್ಕೂ ಕೂಡ ಎಲ್ಲನೂ ತೆಟ್ಟೆಗೆ ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ. ಹಾಗೆ ನೋಡಿ ಇಲ್ಲಿ ಆರತಿ ಕೂಡ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ನಾನು ಆರತಿಗೆ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಮ್ಮೂರಲ್ಲಿ ಯಾವ ರೀತಿ ಮಾಡ್ತಾರೆ ಏಕಾದಶಿ ಹಬ್ಬ ಎಲ್ಲ ಅಂತ ಫುಲ್ ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಾಗೆ ನನಗೂ ನನ್ನ ಮಕ್ಕಳಿಗೆಲ್ಲ ಫುಲ್ ಮ್ಯಾಚಿಂಗ್ ಡ್ರೆಸ್ನ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಅಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಆರತಿಗೆಲ್ಲ ರೆಡಿ ಮಾಡಿಟ್ಟಿದ್ರಲ್ಲ, ಹಾಗಾಗಿ ಆರತಿಗೆಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ. ಮೊದಲು ಮನೆಯಲ್ಲಿ ಆರತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಆರತಿ ಬೆಳಗ್ಬಿಟ್ರೆ ಅಂದರೆ ಆರತಿನ ಕಳಸ ತೊಗೊಂಡು ಯಾವಾಗ ಬರ್ತಾರಲ್ವ ಆರತಿ ಓಡಿಸೋದಕ್ಕೆ, ಆವಾಗ ಆರತಿ ತೊಗೊಂಡೋಗೋದಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಮೊದಲು ಪೂಜೆ ಮಾಡಿಬಿಟ್ಟು ಮನೆ ಆರತಿ ಎಲ್ಲ ಓಡಿಸಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮನೆ ಪೂಜೆ ಮಾಡಿ ಮನೆ ಆರತಿ ನನ್ನ ಮಗಳ ಹತ್ರ ಬೆಳಗುಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡ್ತಾಯಿದ್ದೆ. ಹಾಗೆ ನನ್ನ ಮಗಳೇನೇನು ಹೇಳ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ರು. ಹಾಗೆ ನನ್ನ ಮಗಳನ್ನೂ ಕೂಡ ಈ ರೀತಿ ರೆಡಿ ಮಾಡಿದ್ದೆ. ಬೇಗನೆ ರೆಡಿ ಮಾಡಿದೆ. ಅವಳದು ಪಾಪ ತಲೆ ಅಂದರೆ ಕೂದಲೆಲ್ಲ ಕೆದ್ರಕ್ಕೋಬಿಟ್ಟಿದ್ಲು. ಅವಳನ್ನ ಈ ರೀತಿ ರೆಡಿ ಮಾಡಿ ಜಡೆ ಎಲ್ಲ ಬೇಕು ಅಂದಿದ್ಲು, ಹಾಗಾಗಿ ಜಡೆ ಕೂಡ ಹಾಕಿದ್ದೆ. ಮಕ್ಕಳನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗಿಬಿಡುತ್ತೆ. ನಾವು ಹೇಗೋ ಕೆಲಸ ಎಲ್ಲ ಮಾಡಿಬಿಟ್ಟು ಬೇಗ ರೆಡಿ ಆಗ್ಬೋದು, ಮಕ್ಕಳನ್ನ ರೆಡಿ ಮಾಡೋದೇ ತುಂಬಾ ಟೈಮ್ ಆಗಿಬಿಡುತ್ತೆ.
ಅವಳಿಗಂತೂ ಆರತಿ ಹೊಡೋಕ್ಕೆ ತುಂಬಾ ಖುಷಿ ಈ ರೀತಿ ಕಾಣ್ತಾ ಇದ್ಲು. ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿದ್ದೆ. ಡ್ರೆಸ್ ಅಂತೂ ತುಂಬಾ ಬೇಗ ಅಂದರೆ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಂಡೆ. ನಾನು ಸ್ವಲ್ಪ ಲೇಟಾಗಲ್ವ ಶ್ರಾವಣದಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ. ಸಡನ್ನಾಗಿ ಇಲ್ಲ ಈಗಲೇ ಮಾಡೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದಕ್ಕೆ ಮಕ್ಳಿಗೂ ಕೂಡ ಎಲ್ಲನೂ ಡ್ರೆಸ್ನೆಲ್ಲ ಸ್ಟಿಚ್ ಮಾಡಿ ನೈಟ್ ನಿದ್ದೆನೇ ಮಾಡಿಲ್ಲ, ಹಾಗೆ ಎಲ್ಲನೂ ರೆಡಿ ಮಾಡಿಕೊಂಡೆ. ನನ್ನ ಮಗಳಿಗೆ ಮನೆ ಆರತಿ ಚಿಕ್ಕದಾಗಿ ಮಾಡಿರ್ತೀವಲ್ಲ, ಹಾಗಾಗಿ ಅದನ್ನು ಅವಳಿಗೆ ಒರೆಸಿದ್ದೆ, ಓದ್ಕೊಂಡು ಬೆಳಗ್ಲಿ ಅಂತ ಹೇಳ್ಬಿಟ್ಟು. ಮಕ್ಕಳಿಗೆ ಒಂದು ಈ ಏಜಲ್ಲಿ ಖುಷಿ ಅಲ್ವಾ, ಹಾಗಾಗಿ ಅವಳಿಗೆ ಈ ರೀತಿ ರೆಡಿ ಮಾಡಿ ಮನೆ ಆರತಿನ ಅವಳ ಹತ್ರ ಬೆಳಗಿಸ್ದೆ. ಹಾಗೆ ಚಿಕ್ಕವಳು ಕೂಡ ಮಲಗಿದ್ಲು, ಅವಳು ಕೂಡ ಎದ್ಲು. ಅವಳನ್ನ ನನ್ನ ಅಜ್ಜಿಯವರೇ ರೆಡಿ ಮಾಡಿದರು, ಡ್ರೆಸ್ ಎಲ್ಲ ತೆಗ್ದಿಟ್ಟಿದ್ದೆ ಅವಳಿಗೆ ಹಾಕಿ. ಈಗ ಮನೆ ಆರತಿ ಬೆಳಗ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಆರತಿನ ತೊಗೊಂಡೋಗ್ಬೇಕು. ಅಲ್ಲೇ ನನ್ನ ಮಗಳಿಗೆ ಮುಡಿ ಎಲ್ಲ ತೆಗ್ಸೋದಕ್ಕೂ ಕೂಡ ಎಲ್ಲ ಹೋಗಬೇಕು, ಹಾಗಾಗಿ ಅಲ್ಲಿಗೂ ಕೂಡ ರೆಡಿ ಮಾಡಿಕೊಂಡು ಹೊರಟ್ವಿ. ಎಲ್ಲ ಲಗೇಜ್ ಎಲ್ಲ ತೊಗೊಂಡು. ಹಾಗೆ ಊರಲ್ಲೂ ಕೂಡ ಅಷ್ಟೇ ಆರತಿ ಎಲ್ಲ ಹೊಲ್ಡಿಸ್ಕೊಂಡು ಬರ್ತಾಯಿದ್ರು, ಕಳಸ ಬರ್ತಾಯಿತ್ತು. ಹಾಗಾಗಿ ನಾವು ಕೂಡ ಮನೆ ಆರತಿ ಎಲ್ಲ ಬೆಳಗ್ಬಿಟ್ಟು ನೆಕ್ಸ್ಟ್ ನಾವು ಕೂಡ ಆರತಿ ಎತ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಮೊದಲು ಮನೆ ಆರತಿ ಎಲ್ಲ ಮುಗಿಸ್ಕೊಂಡ್ವಿ. ಇಲ್ಲಿ ಹಿಂದೆ ನೋಡ್ತಾ ಇರ್ಬೋದು ನೋಡಿ, ಕಳಸ ಆರತಿ ಎಲ್ಲ ಬರ್ತಾಯಿದೆ. ಮನೆ ಆರತಿ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರ ಬಂದಾಗ ಇಲ್ಲಿ ನಮ್ಮ ಮನೆ ಪಕ್ಕನೇ ಭಜನೆ ಗುಡಿ ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕಳಸ ಅಲ್ಲಿಗೆ ಹೋಗಿ ಅಲ್ಲಿಂದ ಮತ್ತೆ ಬರುತ್ತೆ. ಆಗ ನಮ್ಮ ಮನೆ ಮುಂದೆ ಬಂದಾಗ ಇಲ್ಲಿ ಗರಡ್ಗಂಬಕ್ಕೆಲ್ಲ ಪೂಜೆ ಮಾಡಬೇಕು, ಹಾಗಾಗಿ ಕಳಸ ಹೊತ್ತಿರ್ತಾರಲ್ಲ ಅವ್ರಿಗೆಲ್ಲ ಕಾಲಿಗೆ ನೀರು ಹಾಕಿ ಹೂನಾರ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದೆ ಪೂಜೆ ಎಲ್ಲ ಯಾವ ರೀತಿ ಆಯಿತು ಅಂತ ಎಲ್ಲ ಶೇರ್ ಮಾಡ್ಕೊತೀನಿ. ತುಂಬಾ ಲೆಂತಿ ಆಗಿಬಿಡುತ್ತೆ ವಿಡಿಯೋ, ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.